ಕೋಲಾರದಲ್ಲಿ 768 ಕೋಟಿ ಮೌಲ್ಯದ ಸರ್ಕಾರಿ ಜಮೀನು ಕಬಳಿಸೋಕೆ ಯತ್ನಿಸಿದ್ರು. ಹೀಗಾಗಿನೇ 29 ಅಧಿಕಾರಿಗಳ ವಿರುದ್ಧ ಚಾರ್ಜ್ ಶೀಟ್ ರೆಡಿ ಆಗಿದೆ. ಅಲ್ಲದೆ ಶಿಸ್ತು ಕ್ರಮ ಕೈಗೊಳ್ಳೋಕೆ ಕ್ರಮ ವಹಿಸಲಾಗಿದೆ. ಸರ್ಕಾರಿ ಜಮೀನು ಕಬಳಿಸೋಕೆ ಸ್ಕೆಚ್. 29 ಅಧಿಕಾರಿಗಳ ವಿರುದ್ಧ ಚಾರ್ಜ್ ಶೀಟ್ ರೆಡಿ. 775 ಕೋಟಿಗಿಂತೂ ಹೆಚ್ಚು ಬೆಲೆ ಬಾಳುವಂಥ ಭೂಮಿನ ಅಕ್ರಮವಾಗಿ ದಾಖಲೆಗಳು ಸೃಷ್ಟಿ ಮಾಡಿ ವರ್ಗಾವಣೆ ಮಾಡಿರುವಂಥದ್ದು. ಬಡವ್ರಿಗೆ ಸೇರ್ಬೇಕಾದ ಜಮೀನುಗಳನ್ನೆಲ್ಲ ಇವರು ಬಂಡವಾಳಶಾಹಿಗಳು ಬೋಗಸ್ ದಾಖಲೆಗಳು ಮಾಡ್ಕೊಂಡು ಲೂಟಿ ಮಾಡಕ್ಕೆ ಕೊಟ್ಟಾಗ ಇದಕ್ಕೆ ಜವಾಬ್ದಾರಿ ಯಾರು? ರೆವಿನ್ಯೂ ಮಿನಿಸ್ಟರ್ ತಾನೆ. ದಿನೇ ದಿನೇ ಭೂಮಿ ಬಂಗಾರದ ಬೆಲೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಕಣ್ರಿ. ಅದರಲ್ಲೂ ಬೆಂಗಳೂರಿಗೆ ಕೂಗಳತೆ ದೂರದಲ್ಲೇ ಇರುವ ಕೋಲಾರ ಜಿಲ್ಲೆಯಲ್ಲಿ ಜಮೀನು ಬೆಲೆ ಗಗನಕ್ಕೇರಿದೆ. ಆದರೆ ಕೆಲ ಭೂಗಳ್ಳರು ಸರ್ಕಾರಿ ಜಮೀನಿಗೆ ಕನ್ನ ಹಾಕೋಕೆ ಯತ್ನಿಸಿರುವ ಆರೋಪ ಕೇಳಿ ಬಂದಿದೆ. ಹೀಗಾಗಿನೇ 29 ಅಧಿಕಾರಿಗಳ ವಿರುದ್ಧ ಚಾರ್ಜ್ ಶೀಟ್ ರೆಡಿಯಾಗಿದೆ. ಕೋಲಾರ ಮಾಲೂರು ತಾಲೂಕು ಭೂಗಳ್ಳರ ಪಾಲಿಗೆ ಸ್ವರ್ಗವಾಗಿದೆ. ಇರೋ ಬರೋ ಸರ್ಕಾರಿ ಜಮೀನುಗಳ ಮೇಲೆ ರಿಯಲ್ ಎಸ್ಟೇಟ್ ಮಾಫಿಯಾದವರು ಕಣ್ಣು ಹಾಕಿದ್ದಾರೆ. ಕೋಲಾರದಲ್ಲಿ 768 ಕೋಟಿ ಮೌಲ್ಯದ ಸರ್ಕಾರಿ ಜಮೀನು ಕಬಳಿಕೆಗೆ ಸರ್ಕಾರಿ ಅಧಿಕಾರಿಗಳೇ ಯತ್ನಿಸಿ ಕಾನೂನು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೋಲಾರ ಲೋಕಾಯುಕ್ತರು ಮಾಜಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸುರೇಶ್ ಬಾಬು ಅವರ ಮನೆ ಮತ್ತು ಅವರ ಆಪ್ತರ ಮನೆಗಳ ಮೇಲೆ ದಾಳಿ ನಡೆಸಲಾಗಿತ್ತು. ಆಗ ಹೊಸಕೋಟೆಯ ಫಾರ್ಮ್ ಹೌಸ್ನಲ್ಲಿ ರೆಕಾರ್ಡ್ ರೂಮ್ನಲ್ಲಿ ಇರಬೇಕಿದ್ದ ಕೋಲಾರ ಮತ್ತು ಮಾಲೂರು ಕಂದಾಯ ಇಲಾಖೆಯ ಕಡತಗಳು ಪತ್ತೆಯಾಗಿದ್ವು. ಈ ಸಂಬಂಧ ಲೋಕಾಯುಕ್ತ ಸುಮೋಟೋ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮುಂದುವರೆಸಿದ್ದು. ಈ ಪ್ರಕರಣ ಸಂಬಂಧ 29 ಅಧಿಕಾರಿಗಳ ವಿರುದ್ಧ ಚಾರ್ಜ್ ಶೀಟ್ ರೆಡಿ ಮಾಡಿ ಜಿಲ್ಲಾಧಿಕಾರಿಗೆ ಸಲ್ಲಿಸಿದ್ದಾರೆ. 2025 ಫೆಬ್ರವರಿನಲ್ಲಿ ನಮ್ಮ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ಒಂದು ಫಾರ್ಮ್ ಹೌಸ್ನಲ್ಲಿ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಥ ಹಲವಾರು ಕಡತಗಳು ಸಿಕ್ಕಿದರ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಸ್ವಯಂ ಪ್ರೇರಿತವಾದ ದೂರನ್ನು ದಾಖಲಿಸಿದರು. ಇದರ ಸಂಬಂಧ ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ತನಿಖೆ ಹಂತದಲ್ಲಿರೋದರಿಂದ ಈ ತನಿಖೆಗೆ ಬೇಕಾದಂಥ ಸಹಕಾರವನ್ನು ನಮ್ಮ ಜಿಲ್ಲೆಯ ತಹಶೀಲ್ದಾರ್ಸ್ಗಳು ಮತ್ತು ಎಡಿಎಲ್ಆರಿಂದ ಲೋಕಾಯುಕ್ತ ಸಂಸ್ಥೆ ಕೇಳಿತ್ತು. ಆದರೆ ನಮ್ಮ ಜಿಲ್ಲೆಯ ಕೋಲಾರ ಮತ್ತು ಮಾಲೂರಿನ ತಹಶೀಲ್ದಾರ್ಸ್ಗಳು ಮತ್ತು ಎಡಿಎಲ್ಆರ್ಗಳು ಸರಿಯಾದ ರೀತಿ ಸಹಕಾರ ಮಾಡಿದ ಕಾರಣಕ್ಕಾಗಿ ಲೋಕಾಯುಕ್ತರು ನನಗೆ ಅಂದರೆ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟು ಯಾರ್ಯಾರ ಕಾಲದಲ್ಲಿ ಎಷ್ಟೆಷ್ಟು ಕಡತಗಳು ನಾಪತ್ತೆಯಾಗಿದೆ ಅನ್ನೋ ಮಾಹಿತಿಯನ್ನು ವರದಿಯನ್ನು ಕೊಡಬೇಕು ಅಂತ ಹೇಳಿದ್ರಿಂದ ನಾನು ನಿನ್ನೆಯಷ್ಟೇ ಮಾನ್ಯ ಲೋಕಾಯುಕ್ತರಿಗೆ ವರದಿಯನ್ನು ಸಲ್ಲಿಸಿ ಬಂದಿದ್ದೀನಿ. ಈಗಾಗಲೇ ಕಂದಾಯ ಅಧಿಕಾರಿಗಳಾದ ಅರುಣ್ ಕುಮಾರ್, ಜಮೀರ್ ಪಾಷಾ ಹಾಗೂ ರಾಮಮೂರ್ತಿರನ್ನು ಅಮಾನತು ಮಾಡಲಾಗಿದೆ. ಜೊತೆಗೆ ಗ್ರಾಮ ಸಹಾಯಕ ರಾಮಕೃಷ್ಣಪ್ಪರನ್ನ ಸೇವೆಯಿಂದಲೇ ವಜಾ ಮಾಡಲಾಗಿದೆ. ಇನ್ನು 10 ಮಂದಿ ಸರ್ವೇಯರ್ಗಳ ವಿರುದ್ಧವೂ ಶಿಸ್ತು ಕ್ರಮ ಕೈಗೊಳ್ಳಲು ಕ್ರಮ ವಹಿಸಲಾಗಿದೆ. ಇಷ್ಟೊಂದು ಅವ್ಯವಹಾರ ನಡೀತಾ ಇದೆಯಲ್ಲ, ನಾವು ರೆವಿನ್ಯೂ ಮಿನಿಸ್ಟರ್ ರಾಜೀನಾಮೆ ಕೊಡ್ರಿ ಅಂತ ಕೇಳ್ಬೋದಾ? ಕೇಳಬೇಕಲ್ವಾ? ಸುಮಾರು ಕೋಟಿಗಳು, 700-800 ಕೋಟಿ ಬಡವ್ರಿಗೆ ಸೇರ್ಬೇಕಾದ ಜಮೀನುಗಳನ್ನೆಲ್ಲ ಇವರು ಬಂಡವಾಳಶಾಹಿಗಳು ಬೋಗಸ್ ದಾಖಲೆಗಳು ಮಾಡ್ಕೊಂಡು ಲೂಟಿ ಮಾಡಕ್ಕೆ ಕೊಟ್ಟಾಗ ಇದಕ್ಕೆ ಜವಾಬ್ದಾರಿ ಯಾರು? ರೆವಿನ್ಯೂ ಮಿನಿಸ್ಟರ್ ತಾನೆ. ಅವ್ರ ರಾಜೀನಾಮೆ ನಾವು ಕೇಳಬೇಕು ತಾನೆ. ಇವತ್ತು ಕೋಲಾರಲ್ಲಿ ನಡೀತಾ ಇರೋ ದಂಧೆ ಏನಾಗಿದೆ? ಮಾಲೂರಲ್ಲಿ, ಕೋಲಾರದ ಬಿಟ್ಬಿಡೋಣ, ಮಾಲೂರು ನನಗೆ ಇಂಚಿಂಚು ಗೊತ್ತಿದೆ. ಇದುವರೆಗೂ ನಿಮಗೆ ತೊರನಹಳ್ಳಿಲಿ ಎಲ್ಲ ಲಿಖಿತವಾಗಿ ಸಿಕ್ಕೋಗಿದ್ದಾರೆ. ಸಂಕ್ರಾಂತಿ ಹಬ್ಬದ ದಿನ ಆಗಿರೋ ಥರ ಸೇರಿಸಿದ್ದಾರೆ. ಇದುವರೆಗೂ ಯಾವ ಅಧಿಕಾರಿ ಮೇಲೆ ಕ್ರಮ ತಗೊಂಡಿಲ್ಲ. ಜಿಲ್ಲಾಧಿಕಾರಿಗಳು ಇದ್ರ ಮೇಲೆ ಕ್ರಮ ಜರುಗಿಸಿ ಅಂತೇಳಿ ವರದಿ ಕೊಟ್ಟರೂ ಸಹ ಇದುವರೆಗೂ ಸಹ ಯಾವುದೇ ರೀತಿಯಾದಂಥ ಜಿಲ್ಲಾಧಿಕಾರಿಗಳು ಕ್ರಮ ಜರುಗಿಸದೇ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ಇವತ್ತು ಬಂದಂಥ ಅಧಿಕಾರಿಗಳು ಇವತ್ತು ಇಲ್ಲಿರುವಂಥ ಭೂಮಿ ಬೆಲೆ ನೋಡಿ ಅದರ ಒಂದು ಅಕ್ರಮವಾಗಿ ದಾಖಲೆಗಳು ಸೃಷ್ಟಿ ಮಾಡುವಂಥದ್ದು, ಅಕ್ರಮವಾಗಿ ಇವ್ರ ಜೊತೆ ಸೇರಿಕೊಂಡು, ಯಾರು ದಳ್ಳಾಳಿಗಳ ಜೊತೆ ಸೇರಿಕೊಂಡು ಅಕ್ರಮವಾಗಿ ದಾಖಲೆಗಳು ಸೃಷ್ಟಿ ಮಾಡಿ ಮತ್ತೊಬ್ಬರಿಗೆ ವರ್ಗಾವಣೆ ಮಾಡುವಂಥದ್ದು, ಇದು ಪದೇ ಪದೇ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕೋಲಾರ ಮತ್ತು ಮಾಲೂರು ತಾಲೂಕುಗಳಲ್ಲಿ ನಡೀತಾನೆ ಇದೆ. ಒಟ್ಟಿನಲ್ಲಿ ಸರ್ಕಾರಿ ಜಮೀನನ್ನ ಲಪಟಾಯಿಸೋಕೆ ಸಂಚು ರೂಪಿಸಿದ್ದ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಣ್ಯ ಕ್ರಮಕ್ಕೆ ಜಿಲ್ಲೆಯ ರೈತ ಮುಖಂಡರು ಆಗ್ರಹಿಸಿದ್ದಾರೆ. ರಘುರಾಜ್, ನ್ಯೂಸ್ 18, ಕೋಲಾರ.